ಬದುಕು ಜಟಕ ಬಂಡಿ. ನೋಡಿ ಮೇಡಮ್, ನಾನು ಹೆಂಡತಿ ಮಗಳನ್ನ ಸಾಕ್ತೀನಿ. ಅವಳು ನಾನು ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ಇರೋದಂತ ಮಾತ್ರ ಹೇಳ್ತೀನಿ ಮೇಡಮ್. ನಮ್ಮ ಅತ್ತೆ ಜೊತೆ ನಮ್ಮ ಮನೆಯವರು ನಾನು ಇದ್ರೆ ಚೆನ್ನಾಗೇ ಇರ್ತೀವಿ ಮೇಡಮ್. ಅತ್ತೆ ಇರಲ್ಲ, ಅತ್ತೆ ಇನ್ಮೇಲೆ ಇರಲ್ಲ. ಆಯ್ತು ಮೇಡಮ್, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಕಾಲಲ್ಲಿ ತೋರಿಸಿದ ಕೈಯಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಒಬ್ರು ಮನೆಗೆ ಹೋಗಲ್ಲ, ಆಮೇಲೆ ಹೋಗಲ್ಲ, ಮನೆಗೆ ಬರಲ್ಲ. ಬಾಳ್ತೀನಿ ಅಂತ ಹೆಣ್ಮಗು ಅಂದ್ರೆ ಸಪೋರ್ಟ್ ಆಗಿ ಇರೋರು ಯಾರು ಇಲ್ಲ ಜೊತೆಲಿ. ಬೇಕಾದ್ರೆ ನನ್ಗೂ ಅವ್ರು ಇರೋವರೆಗೂ ಸಮಸ್ಯೆ ತಪ್ಪಿದ್ದಲ್ಲ. ಬೇಡ ಅನ್ನಲ್ಲ, ಇವತ್ತವರೆಗೂ ಅವ್ರಿಗೆ ತಂದಾಕ್ಬೇಡ ಅಂತ ಕೇಳಿದ್ದೀನ, ಮಾಡಕ್ ಬೇಡ ಅಂತ ಕೇಳಿದ್ದೀನಿ. ಕೇಳಿ ಮೇಡಮ್. ಹಂಗಿದ್ರೆ ಬೆಳಗಿಂದ ಸಂಜೆವರೆಗೂ ಮನೇಲಿದ್ದು ಅವ್ರಿಬ್ರು ತೂಗಿಸ್ಬೇಕಾಗತ್ತವ. ಅವ್ಳು ನಾನು ಮದುವೆ ಆದಾಗಿಂದ 3 ವರ್ಷದ ಕೆಲಸ ಇಟ್ಕೊಂಡಿದ್ದೆ. ಈಗ ಅವಳು ಆಸೆ ಪಟ್ಟ ತರ ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಕಳಿಸ್ತಾ ಇದ್ದೀನಿ. ಬರ್ಲಿ, ಈಗ ಹೆಂಗ್ ಮಾಡ್ತಿಲ್ಲ ಅದೇ ತರ ಮಾಡ್ಲಿ. ಬಂದಿದ್ದ ಸಮಸ್ಯೆ, ಈ ಸಮಸ್ಯೆ ಎಲ್ಲ ಹಳೇದು. ಇದನ್ನೆಲ್ಲ ಇಲ್ಲಿ ಹೇಳಿ ಪ್ರಯೋಜನ ಇಲ್ಲ, ವೇಸ್ಟ್. ಇದೆಲ್ಲ ಸುಮ್ಕೆ ಕೆಲ್ಸಕ್ಕೆ ಬರ್ದಂಗೆ ಹೇಳ್ಕೊಂಡು ಇಬ್ರು ನಮಗೆ ನಾಚಿಕೆ ಆಗ್ಬೇಕು. ನಮಗೆ ಇಲ್ಲಿ ಬಂದೋಕೆ ಇಲ್ಲಿ ಸಮಸ್ಯೆ ಆಗಿದ್ದು, ಅವ್ರ ಫ್ರೆಂಡು ಅವ್ರ ಅಕ್ಕ ಫ್ರೆಂಡಿಗೆ ಫೋನ್ ಮಾಡಿ ಇವಳಿಗೆ ಫೋನ್ ಕೊಟ್ಟಾಗ ಅವಳು ಆತರ ಬೈದಾಗ ನಾನು ಅವ್ರ ಅಕ್ಕನ ಮನೆಗೆ ಹೋಗಿ ಯಾಕೆ ಹಿಂಗಂದೆ ಹಿಂಗಂತಿ ಅಂತ ಅವ್ರ ಗಂಡನ್ ಕರ್ಕೊಂಡ್ಬಂದು ಒಂದೇಟು ಅವ್ರಿಗೆ ಹೊಡ್ಸಿ ಅವ್ರ ಮಗ ಅಲ್ಲಿಂದ ಬಳಿಕ ಇವ್ರಿಗೆ ಇಷ್ಟು ಬೇಜಾರಾಗಿ ಇವ್ರಿಗೆ ಏನಾರ ಮಾಡ್ಲೇಬೇಕು ಹಿಂಗೆ ಅಂತ ಟಾರ್ಚರ್ಗೋಸ್ಕರ ಹಿಂಗ್ ಬಂದ್ರು. ನಾನು ಇವಳನ್ನ ಹೋಗು ಅಂತ ಹೇಳಿಲ್ಲ, ಹೋಗೋದಕ್ಕಿಂತ ಮುಂಚೆ ಆಚೆ ಕೂರ್ಸಿದ್ದೆ. ಯಾಕೆ ನಿಮ್ಮ ಅಮ್ಮ ಮನೆಗೆ ಹೋಯ್ದೆ, ಇಷ್ಟು ತಕ ಬೈದೆ, 2 ಗಂಟೆ ಮಧ್ಯಾಹ್ನ ಹೋಗಿ 6 ಗಂಟೆ ಬೈದಲ್ಲ, ನಿನ್ಗೆ ತಾಯಿ ಮನೆಗೆ ಹೋದ್ರೆ ಏನಂತ ಅಪರಾಧ? ಹೋಗ್ಬಂದ್ರೆ ನನ್ನ ಜಗಳಾಡೋದು, ಹಂಗಿದ್ರೆ ಇದು ಸರಿ ಅಲ್ವೇನಪ್ಪ? ನಿಮ್ ತಾಯಿ ಮತ್ತೆ ನಿಮ್ ತಾಯಿಯಿಂದ ಜಗಳ ಬರುತ್ತೆ ಅನ್ನೋದನ್ನು ನಾನು ಒಪ್ಬೇಕಾಗತ್ತೆ. ಅದು ಸತ್ಯ ಅಂದ್ರೆ ಇದು ಸತ್ಯ ಅಲ್ವೇನಪ್ಪ? ಮಾತ್ರ ಸತ್ಯ. ಕಂಡವ್ರ ಮಾತು ಕೇಳ, ಈಗ ಹೇಳ್ಬಾರ್ದು. ಕಂಡವ್ರ ಮಾತು ನೀವು ಕೇಳ್ತಿರ್ಬೋದಲ್ವೇನಪ್ಪ? ನಾವು ಕೇಳ್ತಲ್ಲ ಮೇಡಮ್. ಮತ್ತ ಅವಳು ಕೇಳ್ತಿಲ್ಲಪ್ಪ. ಈಗ ಕೇಳ್ತಾಳೆ, ಯಾಕಂದ್ರೆ ಈಗ ಹೇಳ್ಕೊಂಡು ಆಗ ವಾದಿಸ್ಬೇಡಿ ನೀವು. ನೋಡಿ, ನೀವು ನಿಮ್ ತಾಯಿ ಮಾತು ಕೇಳಲ್ಲ ಅಂದ್ರೆ ಅವಳು ಅವಳ ತಾಯಿ ಮಾತು ಕೇಳಲ್ಲ ಅಷ್ಟೇ. ಸರಿ, ಕೇಳ್ದಂಗೆ 1 ತಿಂಗಳು ನೋಡ್ಬಿಡೋಣ ಮೇಡಮ್. ಆಯ್ತು ಮೇಡಮ್, ಅವಾಗ್ಲೂ ಕಿತ್ತಾಡಿದ್ರೆ ಸೊಪ್ಪು ಕೊಡ್ಲಿ, ನಮ್ಮ ಮಗಳು ಇಟ್ಟು ಕೊಡ್ಲಿ, ಕೊಡದಲ್ಲೇ ಇರ್ಲಿ, ಇನ್ನೊಬ್ರ ಮನೆ ಕಾಲ್ ಹಾಕಕ್ ಹೋಗ್ ಕುಡ್ದು, ಇನ್ನೊಬ್ರ ಮನೆಗೆ ಒಂದು ಬೆಳ್ಳಷ್ಟು ಈಸ್ಕೊಂಬರಕ್ ಕುಡ್ದು, ಅಲ್ಲೇ ಬಡ್ಕೊಂಡು ಅಲ್ಲೇ ಮಗ ಅವಳು ಇಬ್ರು ಅಲ್ಲೇ ಪ್ರಾಣ ಬಿಡ್ಲಿ. ನಾನು ಪೊಲೀಸ್ ಸ್ಟೇಷನ್ ತರ ಇಲ್ಲಿ FIR ಮಾಡದೇ ಇರಬಹುದು. ಅದು ನೀವಿಬ್ರು ಮಾತಾಡಿರೋದು ಎಲ್ಲರೂ ನೋಡಿ ಆಗಿದೆ. ಹಾಗಾಗಿ ನಾಳೆ ದಿವಸ ಏನಾದ್ರೂ ಆದ್ರೆ ನಿಮ್ ಮೇಲೆ ಆರೋಪ ಬರೋದು ಸಹಜವಾಗಿ ಬರುತ್ತೆ. ಅಂದ್ಮೇಲೆ ಆಕೆನ ಒಂದು ಮಗು ತರಾನೇ ನೀವು ಮಗು ತರ ನೋಡ್ಕೊಂಡು, ಮಗುನ ಇಟ್ಕೊಂಡು, ಇಬ್ರು ಮಕ್ಕಳು ಮುಂದೂ ನೋಡ್ಕೊಳ್ತೀನಿ. ಅದನ್ನೇ ಮಾಡ್ಬೇಕು. ಈ ತಾಯಿ ಮನೆಗೆ ನಾನು ಇನ್ಮೇಲೆ ಹೋಗೋದೇ ಇಲ್ಲ, ಈ ತರ ಶಪಥಗಳೆಲ್ಲ ಮಾಡಬೇಡಿ. ಹೋಗ್ ಬಂದು ಸಹಜವಾಗಿರಿ. ಹೋಗ್ ಬಂದ ತಕ್ಷಣ ಗಂಡನ ಜೊತೆ ಜಗಳ ಆಡೋದಲ್ಲ, ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಕಳ್ಸಿದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ ಮೇಡಮ್. ಅದನ್ನೇ ಹೇಳ್ತೀನಿ. ಬೇಕಾದ್ರೆ ಕಳ್ಸಿದ್ರೆ ಹೋಗಪ್ಪ, ನೀನ್ ಇಷ್ಟಪಟ್ಟು ಯಾವ ತ್ಯಾಗನೂ ನೀವು ಮಾಡ್ತಿಲ್ಲ. ಇಲ್ಲಾಂದ್ರೆ ನಿಮ್ ಗಂಡನ ಜೊತೆ ಬದುಕೋದ್ರಿಂದ ನೀವು ಯಾವ ತ್ಯಾಗನೂ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇದೇನು ತ್ಯಾಗ ಅಲ್ಲ. ನಿಮಗ್ ಬೇಕು, ನೀವು ಬದುಕ್ತಾ ಇದ್ದೀರಿ. ನಿಮಗ್ ಗಂಡ ಬೇಕು, ನಿಮಗ್ ಸಂಸಾರ ಬೇಕು, ನೀವು ಹೋಗಿ ಬದುಕ್ತಾ ಇದ್ದೀರಿ. ತ್ಯಾಗ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅನ್ಕೋದು. ಇಲ್ಲ ಮೇಡಮ್, ಯಾವ ತ್ಯಾಗನೂ ನೀವು ಮಾಡ್ತಾ ಇಲ್ಲ. ಗೊತ್ತಾಯ್ತಾ? ಗಂಡ ಸಂಸಾರ ಎಲ್ರಿಗೂ ಬೇಕು, ಹೋಗಿ ಬದುಕ್ತಾರೆ. ತಾಯಿ ಮನೆಗೆ ಬಂದ್ರೆ ಗಂಡನ ನೆನಪಾಗತ್ತೆ, ಗಂಡನ ಹತ್ರ ಹೋದ್ರೆ ತಾಯಿ ನೆನಪಾಗತ್ತೆ. ಎಲ್ಲಾ ಹೆಣ್ಮಕ್ಳು ಅನುಭವಿಸ್ತಾ ಇದೆ ಇದು. ನೀವೇನು ವಿಶೇಷವಾಗಿ ಏನು ತಾಪತ್ರಯ ಪಡ್ತಾ ಇಲ್ಲ. ತೂಗಿಸ್ಕೊಂಡು ಹೋಗಿ ಕಲೀರಿ, ಆವೇಶ ಪಡಬೇಡಿ. ವಿಪರೀತ ಮಾತಾಡ್ತೀರಿ, ಮಾತು ಕಡಿಮೆ ಮಾಡ್ತೀವಿ. ಅತ್ತೆ ಶತ್ರು ಅಲ್ಲ, ಒಬ್ರಿಗೊಬ್ರು ಇಷ್ಟ ಆಗದೆ ಇರಬಹುದು, ಅದು ಬೇರೆ ವಿಚಾರ. ಶತ್ರು ಅಲ್ಲ. ಏನೋ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತೆಲ್ಲ ಹೇಳ್ತಾರೆ. ನನಗದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ಅದು ಹೇಳಿದಕ್ಕೊಂದು ಅರ್ಥ ಇತ್ತು ಅಂತ ನನಗನ್ಸುತ್ತೆ. ಪದೇ ಪದೇ ತವ್ರ ಮನೆಯವರು ಬಂದು ಎಲ್ಲದಕ್ಕೂ ಮೂಗು ತೋರಿಸ್ತಾ ಇದ್ರೆ ಇದಕ್ಕೆ ಕೊನೆನೇ ಇಲ್ಲ. ಹೋಗೋದೇ ಇಲ್ಲ ಮೇಡಮ್, ಯಾರು ಹೇಳಿದ್ರು ಇದಕ್ಕೆ ಕೊನೆನೇ ಇರಲ್ಲಮ್ಮ. ಮದುವೆ ಆಗಿ ನನಗೆ ಇಷ್ಟ ಇದೆ ಗಂಡ ಅಂತ ಹೋಗಿದ್ದಾರೆ, ಬಿಟ್ಬಿಡ್ರಮ್ಮ ಅವ್ರನ್ನ, ಬದುಕಲಿ ಬಿಡ್ರಮ್ಮ. ಅದಕ್ಕೇನೆ ಬಿಟ್ಬಿಟ್ಟಿರೋದಕ್ಕೇನೆ ಹಿಂಗೆ ಆಚೆ ಹೊಡೆದು ಆಚೆಗೆ ಹಾಕೋದು. ನಾವು ನಮ್ಮೂರಿಂದ ಒಂದು 50 ಇನ್ಮೇಲೆ ಮಾಡಲ್ಲ. ಹಳೆ ವಿಚಾರ ಬೇಡ ಅಂದ್ರಿ ಅಲ್ವಾ? ಮಾಡ್ಬೇಕಾ? ಹಳೆ ವಿಚಾರ ಬೇಡ ಅಲ್ವಾ? ಮಾಡಲ್ಲ ನಾನು. ಹಳೆ ವಿಚಾರ ಬೇಡ ಅಲ್ಲ, ಆತರ ಮಾಡಲ್ಲ ನಾನು. ಆತರ ಮಾಡೋಳಾಗಿದ್ರೆ ಇವ್ರಿಗೆ ಕತೆನೆಲ್ಲ ಹೇಳ್ತಿದ್ದಿಲ್ಲ ನಾನು. ಹಳೆ ವಿಚಾರ. ಹೌದು, ನೀವು ಮಾತಾಡಲ್ಲ, ಅವರು ಇಲ್ಲ. ದಯವಿಟ್ಟು ಹೋಗ್ಬೋದು.
ಎಲ್ಲರಿಗೂ ಹೊಂದ್ಕೊಳ್ಳೋಕೆ ತೊಂದರೆ ಆಗೋದು ಹೌದೇ. ಅದು ಯಾವ ವರ್ಗದ ಜನರಾದ್ರೂ ಹೌದು, ಬಡವರಾದ್ರೂ ಅಷ್ಟೇ, ಶ್ರೀಮಂತರಾದ್ರೂ ಅಷ್ಟೇ. ಇಬ್ಬರು ವ್ಯಕ್ತಿಗಳು ಹೊಂದ್ಕೊಂಡು ಬದುಕುವಂಥದ್ದು ಸಾಮಾನ್ಯದ ಕೆಲಸ ಅಲ್ಲ. ಅದು ಮದುವೆ ಆದ ಮೊದಲ 2 ವರ್ಷಗಳಲ್ಲಿ ತುಂಬಾ ತೊಂದರೆ ಎಲ್ಲರೂ ಅನುಭವಿಸ್ತಾರೆ. ಆ 2-3 ವರ್ಷಗಳನ್ನ ದಾಟಿ ಹೋದಾಗ ದಾಂಪತ್ಯ ಸುಖವನ್ನ ಎಲ್ಲರೂ ಕಾಣಬಹುದು. ಇದು ನಾನು ಹೇಳೋದು ಹೌದು, ಅನುಭವದಲ್ಲಿ ಎಲ್ಲರೂ ಹೇಳೋಂಥ ಮಾತು ಇದೆ. ಸತೀಶ್ ಮತ್ತು ಭವ್ಯಾಗೆ ಎಲ್ಲ ರೀತಿಯ ಸುಖವನ್ನ, ಸಂತೋಷವನ್ನ ದೇವರು ಅನುಗ್ರಹ ಮಾಡಲಿ ಅಂತ ಹಾರೈಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಂತ ಭರವಸೆ ನೀಡ್ತಾ ಇವತ್ತಿನ ಬದುಕು ಜಟಕಾಬಂಡಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜಟಕಾ